ದೇವರಿಪಿರಗಿ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಬಂಧುಗಳೇ, ನಾನು ನಿಖಿಲ್ ಅಣ್ಣರಿಗೆ ಹೇಳ್ತಿದ್ದೆ, ನಮ್ಮ ಸೈಡ್ ಬರ್ರಿ, ನೀವು ರಾಜಕೀಯ ನಾಯಕರ ಜೋಡಿ ಫಿಲ್ಮ್ ಸ್ಟಾರ್ ಓದಿರಿ, ನಮ್ಮ ಜನ ನಿಮಗೆ ಬಹಳ ಪ್ರೀತಿ ಮಾಡ್ತಾರಂತೇಳಿ ಅದನ್ನ ಇವತ್ತು ಅವ್ರು ಕಂಡ್ಕೊಂಡಿರ್ಬೇಕಂತ ನನ್ನ ಭಾವನೆ. ಅದೇ ರೀತಿ ನಮ್ಮ ಕುಮಾರಣ್ಣವರು ಡೆಲ್ಲಿಗೆ ಹೋದ್ಮೇಲೆ ನಾವು ಕುಮಾರಣ್ಣ ನಾ ಕೂಡಿ ಇವ್ರಿಗೆ ಹೇಳೇವಿ, ಪಕ್ಷ ಕಟ್ಟೋದು ರಾಜ್ಯ ಸುತ್ತೋದು ಹೆಂಗೆ ಚಂದ್ರಬಾಬು ನಾಯ್ಡು ಅವ್ರ ಮಗ ಅಲ್ಲಿ ಚಂದ್ರಬಾಬು ನಾಯ್ಡು ಅವ್ರ ಮುಖ್ಯಮಂತ್ರಿ ಮಾಡಿದ್ರು, ಆ ಹೊರೆಯನ್ನು ಇವ್ರಿಗೆ ಹೊರಿಸಿದ್ದೀವಿ. ಅವ್ರು ಚಾಚು ತಪ್ಪದೆ ಮಾಡ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವ್ರ ಮೇಲೆ ಇರಲಿ. ಬರುವಂಥ ಒಳ್ಳೆಯ ದಿನಮಾನದಾಗ ನಾನು ಸತ್ಯನೇ ಹೇಳಿಕ್ಕೆ ಬಯಸ್ತೀನಿ. ಅವ್ರಿಗೆ ಒಳ್ಳೆಯ ಅವಕಾಶ ಬರ್ತದೆ, ನಮ್ಮ ನಾಯಕರಾಗಿ ನಾವು ನೋಡ್ತೀವನ್ನಂತ ಮಾತನ್ನು ಹೇಳಿ ಅವ್ರಿಗೆ ಮಾತು. ದೇವರಿಪಿರಗಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಎಲ್ಲ ಪ್ರಮುಖ ಮುಖಂಡರೇ, ಇಂದಿನ ಕೊನೆಯ ಕಾಲಘಟ್ಟದ ಇವತ್ತಿನ ಈ ಒಂದು ಸಭೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ವಿಜಯಪುರ ಜಿಲ್ಲೆಯ ದೇವರಿಪಿರಗಿ ತಾಲೂಕಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಮಧ್ಯಾಹ್ನ 3 ಗಂಟೆ ವೇಳೆ ಬೆಂಗಳೂರಿನಿಂದ ದೇವರಿಪಿರಗಿಗೆ ಬಂದು ತಲುಪಿ ಈ ಭಾಗದ ಜನಪ್ರಿಯ ಶಾಸಕರು, ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯಕರು, ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ರಾಜುಗೌಡರು ಸಾಹೇಬರು ಈಗ ತಾನೇ ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಮತ್ತೊಬ್ಬರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಸಚಿವರು ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಹಿರಿಯ ಸಹೋದರಿ ಸಮಾನರಾಗಿರ್ತಕ್ಕಂಥ ಕರಿಯಮ್ಮನವರು ಕೂಡ ಮಾತನಾಡಿದ್ದಾರೆ. ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡರು ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲ ಜಿಲ್ಲೆಗಳು ಬಹುತೇಕ ತಾಲೂಕುಗಳಿಗೆ ನಿರಂತರವಾಗಿ ಪಕ್ಷವನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ದೇವರಿಪಿರಗಿ ತಾಲೂಕಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಸಾಕಷ್ಟು ಜನ ಮಾಜಿ ಶಾಸಕರು, ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಂತ ಅಭ್ಯರ್ಥಿಗಳು, ಮಾಜಿ ಸಚಿವರುಗಳು, ಮುಂದಿನ 2028ರ ವಿಧಾನಸಭಾ ಚುನಾವಣೆಗೆ ಜನತೆಯ ಆಶೀರ್ವಾದದಿಂದ ಅವರ ತಾಲೂಕುಗಳಲ್ಲಿ ಈಗಾಗಲೇ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಭವಿಷ್ಯದ ಶಾಸಕರು ಕೂಡ ಇವತ್ತು ಈ ವೇದಿಕೆ ಮೇಲೆ ಕೂತಿದ್ದಾರೆ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಈಗಾಗಲೇ ಸಮಯ 9 ಗಂಟೆ ಮೀರಿದೆ. ಬಹುಶಃ ಇವತ್ತಿನ ಈ ಒಂದು ಸಭೆ ರಾತ್ರಿ 9 ಗಂಟೆಗೂ ಹೆಚ್ಚು ಸಮಯ ಕಳೆದಿದ್ರು ಕೂಡ ಸಂಜೆ 5 ಗಂಟೆ ಸರಿಸುಮಾರಕ್ಕೆ ಈ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ದು. ಆದರೆ ನಿಮ್ಮ ಜೊತೆಯಲ್ಲಿ ತಾಲೂಕಿನ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ಯುವಕರು, ಹಿರಿಯಕರು, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇಡೀ ತಾಲೂಕಿನಾದ್ಯಂತ, ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಸರಿಸುಮಾರು 2 ತಾಸು ಹೆಚ್ಚು ಇವತ್ತು ನಮ್ಮ ಜೊತೆಯಲ್ಲಿ ಬೈಕ್ ರ್ಯಾಲಿ ಮೂಲಕ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಇವತ್ತು ಪಕ್ಷದ ಮೇಲೆ ನೀವೆಲ್ಲರೂ ಇಟ್ಟಿರ್ತಕ್ಕಂಥ ಅಭಿಮಾನ ಇವತ್ತು ನಿಮ್ಮಲ್ಲಿ ನಾವೇನು ಕಾಣ್ತಾ ಇದ್ದೇವೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಸದಸ್ಯತ್ವವನ್ನು ನೋಂದಾಯಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಈ ಪ್ರವಾಸವನ್ನು ಏನು ಕೈಗೆ ಎತ್ಕೊಂಡಿದ್ದೇವೆ. ಒಂದು ಕಡೆ
ಸದಸ್ಯರನ್ನ ಪಕ್ಷದತ್ತ ಸೆಳಿತಕ್ಕಂಥದ್ದಕ್ಕೆ ಪಕ್ಷದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ. 50 ಲಕ್ಷ ಗುರಿಯನ್ನು ಈಗಾಗಲೇ ನಾವು ಹೊಂದಿರತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಉತ್ತಮವಾದಂಥ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ರಾಜ್ಯಾದ್ಯಂತ ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಾಲೂಕಿನಾದ್ಯಂತ ಹಳ್ಳಿಗಳಿಂದ ನಗರ ಪ್ರದೇಶದಿಂದ ತಾವೆಲ್ಲರೂ ಬಂದು ಸೇರಿ ಜನತಾದಳ ಪಕ್ಷದ ಪರವಾಗಿ ನಾವೆಲ್ಲರೂ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಾ ಇರ್ತಕ್ಕಂಥ ಎಲ್ಲ ದೇವರಿಪೆರಗಿ ತಾಲೂಕಿನ ಮಹಾಜನತೆಗೆ, ಕಾರ್ಯಕರ್ತ ಬಂಧುಗಳಿಗೆ, ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಎಲ್ಲ ಸುದ್ದಿಯನ್ನು ಜಿಲ್ಲೆಯ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಕ್ಕಂಥ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಹಳ ಜನ ಒಂದು ಅನ್ಕೊಂಡಿದ್ದಾರೆ, ರಾಜಣ್ಣವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಜನತಾದಳ ಪಕ್ಷ ಅಂದರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ತಪ್ಪು ಪರಿಕಲ್ಪನೆಯನ್ನ ಕೆಲವೊಂದಷ್ಟು ವ್ಯಕ್ತಿಗಳು ಸಾರ್ವಜನಿಕ ವಲಯದಲ್ಲಿ ಇಲ್ಲಿವರೆಗೂ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ನಾನೊಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಚುನಾವಣೆಯ ಇತಿಹಾಸಗಳು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಫಲಿತಾಂಶ ಯಾವಾಗ ಜನತಾದಳ ಪಕ್ಷಕ್ಕೆ 37, 40, 28 ಈಗ 19 ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಎಷ್ಟು ಸ್ಥಾನವನ್ನು ಗಳಿಸಿದ್ದೇವೋ ಅಷ್ಟೇ ಸ್ಥಾನ ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ 40% 50% ಶಾಸಕರನ್ನ ನೀವೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಿ ಜನತಾದಳ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತಿದ್ದೀರಿ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈಗಾಗಲೇ ರಾಯಚೂರು, ಬೀದರು, ಯಾದಗಿರಿ, ಜೊತೆಯಲ್ಲಿ ಕಲಬುರಗಿ, ಈ ರೀತಿ ಅನೇಕ ಜಿಲ್ಲೆಗಳಿಗೆ ಈಗಾಗಲೇ ಮೊದಲನೇ ಹಂತದ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭೇಟಿಯನ್ನು ಕೊಟ್ಟಿದ್ದೇವೆ. ಇವತ್ತು ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ವಿಜಯಪುರ ಜಿಲ್ಲೆಗೆ ಇವತ್ತೇನು ಬಂದು ನಿಂತಿದ್ದೇವೆ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಲ್ಲಿ, ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ನನಗೆ ಆಗಿರ್ತಕ್ಕಂಥ ಮನವರಿಕೆ, ವಿಶೇಷವಾಗಿ ವಿಜಯಪುರ ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ ಯಾವ ರೀತಿ ಜನತಾದಳ ಪಕ್ಷ ಬಹಳ ಸುಭದ್ರವಾಗಿ ಇದೆ ಅಂತಕ್ಕಂಥದ್ದನ್ನ ಪಕ್ಷದ ಕಾರ್ಯಕರ್ತರು ಭಾವಿಸ್ತಾರೋ ಅದೇ ರೀತಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮಂಡ್ಯದಲ್ಲಿ, ರಾಮನಗರದಲ್ಲಿ, ಮೈಸೂರಿನಲ್ಲಿ, ತುಮಕೂರಿನಲ್ಲಿ, ಕೋಲಾರನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಾವು ಅತಿ ಹೆಚ್ಚು ಸ್ಥಾನವನ್ನು ಗಳಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆಯೋ ಅದಕ್ಕಿಂತ 100 ಪಟ್ಟು ಹೆಚ್ಚು ಆತ್ಮವಿಶ್ವಾಸ ವಿಜಯಪುರ ಜಿಲ್ಲೆಯಲ್ಲಿ ನಿಮ್ಮೆಲ್ಲರ ಹೃದಯವನ್ನ ಜನತಾದಳ ಪಕ್ಷದ ಅಭ್ಯರ್ಥಿಗಳು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವ ಮೂಲಕ ಒಂದು ಹೊಸ ರಾಜಕೀಯ ಇತಿಹಾಸವನ್ನು ಜಿಲ್ಲೆಯ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಮುಂದಿನ ಚುನಾವಣೆಗಳಲ್ಲಿ ನಿಲ್ತಕ್ಕಂಥದ್ದನ್ನ ಬಹುಶಃ ನಾನು ಅತ್ಯಂತ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ನಾವೆಲ್ಲರೂ ನೋಡ್ಬೋದು, ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಲ್ಲಿ ಹೆಚ್ಚಾಗಿ ಆ ಒಂದು ಅಭಿವೃದ್ಧಿಯ ವೇಗವನ್ನು ನಾವು ಇಲ್ಲಿವರೆಗೂ ಕಾಣಲಿಕ್ಕಾಗಿಲ್ಲ. ನಿನ್ನೆಯ ದಿನ ಅಷ್ಟೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ
ಸರ್ಕಾರ ಒಂದು ದೊಡ್ಡ ಸಾರ್ವಜನಿಕ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ರು. ಅದರಲ್ಲಿ ನಿನ್ನೆಯ ದಿನ ಕೆಲವೊಂದಷ್ಟು ಕಡೆ ಶಂಕುಸ್ಥಾಪನೆಗಳು, ಕೆಲವೊಂದಷ್ಟು ಕಡೆ ಭೂಮಿ ಪೂಜೆಯನ್ನ ನೆರವೇರಿಸುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹತ್ತತ್ರ 4,500 ಕೋಟಿಯಷ್ಟು ಅನುದಾನವನ್ನ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅಂತಕ್ಕಂಥದ್ದನ್ನ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಕೇವಲ ನೀವು ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ನೀವು ಕೊಟ್ಟಿರ್ತಕ್ಕಂಥ ಈ ಮಾತುಗಳು ಕಾರ್ಯಗತ ಆಗಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇದೇ ತರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸಂಪೂರ್ಣ ಸಚಿವ ಸಂಪುಟ ಕೂತು ಅಲ್ಲೂ 3,500 ಕೋಟಿಯಷ್ಟು ಅನುದಾನವನ್ನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕೊಡ್ತೇವೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿ ಬಂದರು. ಅಲ್ಲಿಂದ ಮತ್ತೆ ನಂದಿ ಬೆಟ್ಟಕ್ಕೆ ಹೋದ್ರು, ಅಲ್ಲೂ ಹತ್ತತ್ರ 3,500 ಕೋಟಿಯಷ್ಟು ಹಣವನ್ನ ಇಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ಘೋಷಣೆಯನ್ನು ಮಾಡಿ ಬಂದರು. ಇಲ್ಲಿಯವರೆಗೂ ಎಷ್ಟರ ಮಟ್ಟಕ್ಕೆ ಆ ಘೋಷಣೆ ಫಲಕಾರಿಯಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕಳೆದ 2.25 ವರ್ಷದಿಂದ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಪ್ರತಿ ತಿಂಗಳು ಜನರ ಖಾತೆಗಳಿಗೆ ಅದೆಂಥದೋ ಗೃಹಲಕ್ಷ್ಮಿ ಅಂತೆ, ಯುವನಿಧಿ ಅಂತೆ, ಗೃಹ ಜ್ಯೋತಿ ಅಂತೆ ಹೇಳ್ಕೊಂಡ್ರು. ಅವರ ಪ್ರಣಾಳಿಕೆಯಲ್ಲಿ ಪ್ರತಿ ತಿಂಗಳು ಚಾಚು ತಪ್ಪದಿರ ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಟ್ಟಂತ ಮಾತು, ಅವತ್ತೇನು ಅವ್ರ ಆಡಳಿತದಲ್ಲಿ ಇರಲಿಲ್ಲ, ಚುನಾವಣೆ ಸಮೀಪದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು, ಹೇಳಿದ್ರು ಸಮರ್ಪಕವಾಗಿ ಕೊಡ್ತೇವೆ, ಪ್ರತಿ ತಿಂಗಳು ಕೊಡ್ತೇವೆ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಸಮರ್ಪಕವಾಗಿ ಯಾರಿಗೆ ಆ ಗ್ಯಾರಂಟಿಗಳು ಸಿಕ್ಕಬೇಕಾಗಿದೆ ಅವ್ರಿಗೆ ಸಿಕ್ಕಲಿಕ್ಕೆ ಸಾಧ್ಯ ಆಗಿದೆಯಾ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಹೆಣ್ಣು ಮಕ್ಕಳ ಸಬಲೀಕರಣ ಇದರಿಂದ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಉಪಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಕೊಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತೊಂದು ಕಡೆ ಕಟ್ ಮಾಡಿದ್ರೆ ಅದೇ ಉಪಮುಖ್ಯಮಂತ್ರಿಗಳು 3-4 ತಿಂಗಳುಗಳ ನಂತರ ಹೇಳ್ತಾರೆ ಜನರ ಮೇಲೆ ಇವತ್ತು ಪ್ರತಿನಿತ್ಯ 7.5 ಕೋಟಿ ಕನ್ನಡಿಗರ ಹೆಗಲ ಮೇಲೆ ನಿಮ್ಮ ಜೇಬಿಗೆ ಕತ್ರಿ ಹಾಕುವ ಮೂಲಕ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಕನ್ನಡಿಗರು ತೆರಿಗೆ ಮೂಲಕ ಕನ್ನಡಿಗರ ಮೇಲೆ ಇವತ್ತು ಹೊರೆಯನ್ನು ಹೊರಿಸಿದ್ದಾರೆ. ಅದನ್ನ ಯಾವಾಗ ಸರ್ಕಾರ ವಸೂಲಿ ಮಾಡುತ್ತೋ ಹಾಗೆಲ್ಲ ನಾವು ನಿಮಗೆ ಗ್ಯಾರಂಟಿಗಳನ್ನ ನೀಡ್ತೇವೆ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡ್ತಾರೆ. ಇಲ್ಲಿವರೆಗೂ ನಮಗೆ ತೆರಿಗೆ ಕೈಗೆ ಬಂದು ತಲುಪಿಲ್ಲ, ಬಂದಾಗ ನಾವು ಕೊಡ್ತೇವೆ, ಆದಾಗ ನೀಡ್ತೇವೆ. 3 ತಿಂಗಳಿಗೋ 6 ತಿಂಗಳಿಗೋ ಸಂಸತ್ ಚುನಾವಣೆ ಬಂದಾಗ ಜ್ಞಾಪಕ ಬಂತು, ದುಡ್ಡು ಹಾಕಿದ್ರು. ಮತ್ತೆ ಉಪಚುನಾವಣೆ ಬಂತು, ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣದಲ್ಲಿ ಮತ್ತೆ 4 ತಿಂಗಳದ ಹಿಡಿದು ಹಾಕಿದ್ರು. ಮತ್ತೆ ನೀವು ಯಾವಾಗಪ್ಪ ಬರ್ಬೋದು ಈ ಗ್ಯಾರಂಟಿಗಳು ಅಂತ ಕೇಳಿದರೆ ಬಹುಶಃ ZPTP ಚುನಾವಣೆ ಘೋಷಣೆ ಆದರೆ, ಯಾಕೆಂದರೆ ಸರ್ಕಾರ ZPTP ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಕೋರ್ಟು ಈಗಾಗಲೇ ಛೀಮಾರಿ ಹಾಕಿದ್ದಾರೆ. ಸಮಯ ಈಗಾಗಲೇ ದಾಟಿ ಮೀರೋಗಿದೆ ಸಮಯ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಈ ಕೂಡಲೇ ದಿನಾಂಕನ ಘೋಷಣೆ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಛೀಮಾರಿ ಹಾಕಿದ್ರು ಕೂಡ ಸರ್ಕಾರ ಇನ್ನೂ ಮೀಣಮೇಷ ಎಣಿಸ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಎಷ್ಟು ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ. ಅವರ ಕಾರ್ಯಕ್ರಮಗಳಲ್ಲಿ ಆಗಿರ್ತಕ್ಕಂಥ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣಗಳು. ಇತ್ತೀಚೆಗಷ್ಟೇ ನಮ್ಮ ಪಕ್ಷದಲ್ಲೇ ಇದ್ದಂಥ BR ಪಾಟೀಲ್ರು, ನಾಡಗೌಡರು ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು 6 ರಿಂದ 7 ಬಾರಿ ಶಾಸಕರಾಗಿರ್ತಕ್ಕಂಥ ಹಿರಿಯ ನಾಯಕರವರು, ಅವರೇನು 1ನೇ ಬಾರಿ 2ನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರಲ್ಲ. ಮತ್ತೊಬ್ರು ಕಾಗೇರವರು, ಮತ್ತೊಬ್ರು ಮೊಳಕಾಲ್ಮೂರಿನ ಕಾಂಗ್ರೆಸ್ನ ಶಾಸಕರು. ಇವರು 3 ಜನ ಏನು ಹೇಳಿದ್ದಾರೆ? ಜನ ನಮ್ಮನ್ನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ,
ಪೂರ್ಣ ಪ್ರಮಾಣದ ಬಹುಮತದ ಸರ್ಕಾರ ನಮ್ಮ ಕೈ ಕೊಟ್ಟಿದ್ದಾರೆ. 2 ವರ್ಷ ಕಳೆದಿದೆ. ಈ 2 ವರ್ಷದಲ್ಲಿ ನೀನು ಏನು ಅನುದಾನ ತಗೊಂಡು ಬಂದಪ್ಪ? ಯಾವ ರಸ್ತೆಯನ್ನು ಮಾಡಿಸಿದ್ಯಾ? ಯಾವ ಚರಂಡಿಯನ್ನು ಮಾಡಿಸಿದ್ಯಾ? ಕನಿಷ್ಠ ಪಕ್ಷ ಯಾವುದಾದ್ರೂ ರಸ್ತೆನಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದಾದ್ರೂ ಮುಚ್ಚಲಿಕ್ಕೆ ಏನಾದರೂ 10 ರೂಪಾಯಿ ಬಿಡುಗಾಸನ್ನ ತಗೊಂಡು ಬಂದ್ರ ಅಂತಕ್ಕಂಥದ್ದನ್ನ ಕ್ಷೇತ್ರದಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೂಚಿ ಅಂತ ನಮಗೆ ಉಗಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇದು ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಸ್ವತಃ ಕಾಂಗ್ರೆಸ್ನ ಆಡಳಿತದಲ್ಲಿ ಇರ್ತಕ್ಕಂಥ ಸ್ವಪಕ್ಷೀಯರು ತನ್ನ ಶಾಸಕರು ಇವತ್ತು ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. BR ಪಾಟೀಲ್ರು ಮತ್ತೊಂದು ಮಾತನ್ನ ಹೇಳ್ತಾರೆ. ವಸತಿ ಯೋಜನೆ ಅಡಿ ಆಶ್ರಯ ಮನೆಗಳು ಏನು ದೊರಕಬೇಕಾಗಿದೆ, ಯಾವ ರೀತಿ ಒಳಗಡೆ 2 ಲಕ್ಷ ಆಶ್ರಯ ಮನೆಗಳನ್ನ ರದ್ದು ಮಾಡಿದ್ದಾರೆ. ಯಾತಕ್ಕೋಸ್ಕರ ರದ್ದು ಮಾಡಿದ್ದೀರಿ? ಹಂತದಲ್ಲೂ BR ಪಾಟೀಲ್ರೊಬ್ರು ಶಾಸಕರಾಗಿ ಇಲಾಖೆ ಮಂತ್ರಿಗೆ ನಮ್ಮ ಮನೆಗಳು ಕೊಡಿ ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಂದನೆ ಇಲ್ಲ. ಯಾವುದೋ ಒಬ್ಬ ಪಂಚಾಯಿತಿ ಮೆಂಬರ್ ಹೋಗ್ತಾನಂತೆ, ಅವನು ಹೋಗಿ ಒಳಗಡೆ ಕೂತ್ಕೊಂಡು 50,000, 25,000, 1 ಲಕ್ಷ ಅಂತ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಯಾವ ರೀತಿ ಮೋಸವನ್ನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಪಕ್ಷ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಏನು ಮಾಡ್ತಾ ಇದೆ? ನಾವು 5 ಗ್ಯಾರಂಟಿಗಳು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. 5 ಗ್ಯಾರಂಟಿಗಳು ನೀವು ನೀಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ನಾವು ವಾದಿಸ್ತಾ ಇಲ್ಲ. 5 ಗ್ಯಾರಂಟಿಗಳಿಗೆ ನಿಮಗೆ ಪ್ರತಿ ವರ್ಷ 55,000 ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ. ಏನು ದೊಡ್ಡ ವಿಚಾರ ಏನಲ್ಲ. 4.5 ಲಕ್ಷ ಕೋಟಿ ನಮ್ಮ ರಾಜ್ಯದ ದೊಡ್ಡ ಗಾತ್ರದ ಬಡ್ಜೆಟ್ಟು. ಸನ್ಮಾನ್ಯ ಸಿದ್ದರಾಮಣ್ಣ ಅವರು 16ನೇ ಬಡ್ಜೆಟನ್ನು ಮಂಡನೆ ಮಾಡಿದ್ದೇನೆ, ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಬೆನ್ನನ್ನು ತಟ್ಕೊಂಡ್ರು. ಆದರೆ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ನಿಜವಾದಂಥ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥ ಶ್ವೇತಪತ್ರವನ್ನು ಹೊರಡಿಸ್ಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಮಾಧ್ಯಮದ ಮಿತ್ರರಿದ್ದಾರೆ, ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಸುಮ್ಮನೆ 4,500 ಕೋಟಿ ನಾವು ಘೋಷಣೆ ಮಾಡಿಬಿಟ್ಟಿದ್ದೇವೆ. ಅಲ್ಲೆಲ್ಲೋ ಬಂದ್ರು ಶಂಕುಸ್ಥಾಪನೆ ಮಾಡಿದ್ರು, ಇಲ್ಲೆಲ್ಲ ಬಂದ್ರು ಭೂಮಿ ಪೂಜೆ ಮಾಡಿದ್ರು, ಒಂದಿನ ಬಂದ್ರು ಸಾರ್ವಜನಿಕ ವಲಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಷಣ ಮಾಡಿ ಹೊರಟರು. ಆದರೆ ನಿಜಕ್ಕೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ? ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಆಗ್ತಕ್ಕಂಥದ್ದಕ್ಕೆ ಇವತ್ತು ಪೂರಕವಾಗಿ ನಮ್ಮ ರಾಜ್ಯದ ಜನತೆ ಮೇಲೆ ಇವತ್ತು ಸಾಲವನ್ನು ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಇವತ್ತು ಈ ದೇಶದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕೇವಲ 3 ರಾಜ್ಯದಲ್ಲಿ. ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ, ಮತ್ತೊಂದು ಕರ್ನಾಟಕ ರಾಜ್ಯ. ಇದೇ ಗ್ಯಾರಂಟಿಗಳ ಹೆಸರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ಆಡಳಿತ, ಅಲ್ಲಿನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರು. ಅನೇಕ ಬಾರಿ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಸುದ್ದಿಯನ್ನು ಓದಿದ್ದೇವೆ. ಹಿಮಾಚಲ ಪ್ರದೇಶ ಈಗಾಗಲೇ ಸಂಪೂರ್ಣವಾಗಿ ಆರ್ಥಿಕ ಸುನಾಮಿಯತ್ತ ನೆಲ ಕಚ್ಚಿಬಿಟ್ಟಿದೆ. ಮತ್ತೊಂದು ಕಡೆ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನನಗೆ ಪರಿಜ್ಞಾನ ಇರಲಿಲ್ಲ, ನಾನು 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದೆ, ಘೋಷಣೆನೂ ಮಾಡಿಬಿಟ್ಟೆ. ಈಗ ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ, ನಾನು ನೌಕರರಿಗೆ ದುಡ್ಡನ್ನು ಕೊಡಬೇಕಾ, ಅಥವಾ ಸರ್ಕಾರಿ ಕಚೇರಿಗಳು ನಡೀತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾ, ಅಥವಾ ಅಭಿವೃದ್ಧಿಗೆ ಅನುದಾನವನ್ನು ಕೊಡಬೇಕಾ, ಅಥವಾ ಗ್ಯಾರಂಟಿಗಳನ್ನ ಕೊಡಬೇಕಾ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಮಾತನ್ನು ಕೊಟ್ಟುಬಿಟ್ಟಿದ್ದೇನೆ, ಯಾವುದನ್ನ ಬಿಡಬೇಕು, ಯಾವುದನ್ನ ಕಟ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರು ಕೂಡ ಅಸಹಾಯಕರಾಗಿ ಮಾತನಾಡ್ತಾ ಇದ್ದಾರೆ. ದಯಮಾಡಿ ರಾಜ್ಯ ಸರ್ಕಾರ ವಾಸ್ತು ಅಂಶ ಮಾತಾಡಿ.
ಇರ್ತಕ್ಕಂಥ ಪರಿಸ್ಥಿತಿನ ಇವತ್ತು ಈ ರಾಜ್ಯದ ಜನತೆ ಮುಂದೆ ತೆರೆದಿಡಿ. ಯಾಕೆಂದ್ರೆ ನೀವೇನೋ ಗ್ಯಾರಂಟಿ ಕೊಡ್ತೀನಿ ಅಂತ ಆಡಳಿತಕ್ಕೆ ಬಂದ್ಬಿಟ್ಟಿದ್ದೀರಿ. ಏನ್ ನಿಮಗೆ 113, 115, 118 ಶಾಸಕರೆಲ್ಲ ಗೆದ್ದಿರ್ತಕ್ಕಂಥದ್ದು. 137 ಶಾಸಕರನ್ನ ಇಟ್ಕೊಂಡಿದ್ದೀರಿ. ನಿಮಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಒತ್ತಡಗಳ ಬಗ್ಗೆ ಪಾಪ ನಿಮಗೆ ಅರಿವಿಲ್ಲ. ಅದೇ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿನೂ ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಂದು ಪಕ್ಷದ ಜೊತೆಗೂಡಿ ಸರ್ಕಾರವನ್ನು ರಚನೆ ಮಾಡಿದರು. ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೆಲವೊಂದಷ್ಟು ಜನ ಅಂದಿನ ಶಾಸಕ ಮಿತ್ರರ ಸಹಕಾರದಿಂದ ಪಕ್ಷವನ್ನ ಉಳಿಸ್ಬೇಕು ಅಂತಕ್ಕಂಥ ವಿಚಾರ ಅವ್ರ ಮುಂದೆ ಬಂದು ನಿಂತಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ದಿಟ್ಟವಾದಂಥ ನಿರ್ಧಾರ ಹೆಜ್ಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹಳ ಕಮ್ಮಿ ಚಿಕ್ಕ ವಯಸ್ಸು 43-44 ವರ್ಷ ವಯಸ್ಸಿನಲ್ಲಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ. ಬಹುಶಃ ಅವರು ಕೊಟ್ಟಂತ ಆಡಳಿತ, ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮ, ಆ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನತಾ ದರ್ಶನ ಒಂದು ಕಡೆ, ಗ್ರಾಮ ವಾಸ್ತವ್ಯ ಒಂದು ಕಡೆ, ಲಾಟ್ರಿಯನ್ನ ಸಾರಾಯನ್ನ ನಿಷೇಧ ಮಾಡಿದಂಥದ್ದು, ಈ ರೀತಿ 20 ತಿಂಗಳು, ಕೇವಲ 20 ತಿಂಗಳಲ್ಲಿ ಅವ್ರು ಕೊಟ್ಟಂತ ಜನಪರವಾದಂಥ ಕಾರ್ಯಕ್ರಮ ಇವತ್ತು ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ತದನಂತರ 2018ರಲ್ಲಿ ಮತ್ತೆ ಇದೇ ಕಾಂಗ್ರೆಸ್ನವರೇ ಬಂದರು, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೇವೆ 5 ವರ್ಷಗಳ ಕಾಲ, ನಾವು ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತೇವೆ ಅಂತ ಬಂದರು. ಆ 14 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾಗಿ ಒಂದು ಮಾತನ್ನ ಕೊಡ್ತಾರೆ. ಯಾತಕ್ಕೋಸ್ಕರ ಈ ಮಾತನ್ನ ಕೊಡ್ತಾರೆ ಅಂದ್ರೆ 2013 ಮತ್ತೆ 2018 ಆ ವೇಳೆ ಕಾಂಗ್ರೆಸ್ನ ಸರ್ಕಾರ, ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅವತ್ತು ಮುಖ್ಯಮಂತ್ರಿಗಳಾಗಿರ್ತಾರೆ. ಸರಿಯಾದ ಸೂಕ್ತವಾದಂಥ ಸಮಯಕ್ಕೆ ಮಳೆ ಬೆಳೆ ಆಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದಂಥ ಸಂದರ್ಭ, ಆ ಸನ್ನಿವೇಶ ಸನ್ಮಾನ್ಯ ಕುಮಾರಣ್ಣ ಅವರು ಆಡಳಿತ ಪಕ್ಷದಲ್ಲಿ ಇರಲಿಲ್ಲ. ರಾಯಚೂರಿನಲ್ಲೂ ಕೂಡ ಬಹುಶಃ 28 ಜನ ರೈತಾಪಿ ಕುಟುಂಬಗಳಿಗೆ 50,000 ಧನ ಸಹಾಯವನ್ನು ಮಾಡಿದ್ರು. ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕಷ್ಟೇ ಸನ್ಮಾನ್ಯ ಕುಮಾರಣ್ಣ ಅವರು ಸೀಮಿತವಾಗಿರ್ತಕ್ಕಂಥ ನಾಯಕರಲ್ಲ. ಎಲ್ಲೆಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ರು ರೈತರ ಪರವಾಗಿ ನೆರವಾಗ್ತಕ್ಕಂಥ ಕೆಲಸ ಮಾಡಿದ್ರು. ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ, ಒಮ್ಮೆ ಆದರೂ ಸರಿ ನಾನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನ 2018 ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎತ್ತಿಡಿತಾರೆ. ಮಾತೇನೋ ಕೊಟ್ಟರು, ಕೇವಲ 14 ತಿಂಗಳಲ್ಲಿ ಬಂದಂಥದ್ದು 37 ಸ್ಥಾನ ಅಷ್ಟೇ. ನಮಗೆ 137 ಸ್ಥಾನ ಬರಲಿಲ್ಲ, ಕೇವಲ 37 ಸ್ಥಾನ. ಬಹಳ ಸುಲಭ ಕುಮಾರಣ್ಣ ಒಂದು ಮಾತು ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಕುಮಾರಣ್ಣ ಅವರು ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿಯನ್ನ ಮಾಡಿದ್ರು, ಒಮ್ಮೆ ಸಂಪೂರ್ಣ ಬಹುಮತದ ಸರ್ಕಾರವನ್ನ ಜನತಾದಳ ಪಕ್ಷಕ್ಕೆ ಕೊಡಿ, ರೈತರ ಸಾಲ ಮನ್ನಾನೂ ಮಾಡ್ತೇನೆ, ಅದು ಪೂರಕವಾಗಿ ಅಭಿವೃದ್ಧಿನೂ ಮಾಡ್ತೇನೆ ಅಂತ ಹೇಳಿದ್ರು. ಆದರೆ ನಮಗೆ ಕೇವಲ 37 ಸ್ಥಾನ ಬಂತು. ಆ 37 ಸ್ಥಾನವನ್ನ ಪಡ್ಕೊಂಡಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಿಲ್ಲ. ಬದಲಾಗಿ ಸಂಪೂರ್ಣವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ಮೇಲೆ ಇವತ್ತೇನಾದ್ರೂ ಒಂದು ಬದ್ಧತೆ, ಒಂದು ಪ್ರಾಮಾಣಿಕ ಕಾಳಜಿಯನ್ನ ಇಟ್ಕೊಂಡು ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಹಸಿರು ಕ್ರಾಂತಿಯ
ನೀರಾವರಿಯ ಹರಿಕಾರರಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಾನು ಮೊನ್ನೆ ದೇವದುರ್ಗಕ್ಕೆ ಇದೇ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯ ಕಾರ್ಯಕ್ರಮ ಆಯಿತು, ಹೋಗಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಕರಿಯಮ್ಮರವರು ನಮ್ಮನ್ನ ಬೆಂಗಳೂರಿನ ಕಚೇರಿಗೆ ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಕೆಲವೊಂದಷ್ಟು ತಾಲೂಕಿನ ಮುಖಂಡರುಗಳು ಕೂಡ ಅವ್ರ ಜೊತೆಯಲ್ಲಿ ಬಂದಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು, ಅವ್ರ ಕಡೆಯಿಂದನೇ ನಾವು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದು ನಾವೆಲ್ಲ ತಾಲೂಕಿನ ಜನತೆಯ ಪರವಾಗಿ ಬಯಸ್ತಾ ಇದ್ದೇವೆ. ದೇವೇಗೌಡರು ಸಾಹೇಬ್ರನ್ನ ಕರೆ ತರಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಕರಿಯಮ್ಮನವರು ಕೇಳಿದಂಥ ಸಂದರ್ಭದಲ್ಲಿ ನಾನು ಆ ಕೂಡಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕರೆಯನ್ನು ಮಾಡಿದೆ. ದೇವೇಗೌಡರು ಸಾಹೇಬ್ರಿಗೆ ಎಷ್ಟು ಪ್ರೀತಿಯಿಂದ ತಾಲೂಕಿನ ಜನತೆ ಕರೆದ್ರು ಅಷ್ಟೇ ವಿಶ್ವಾಸದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಲ್ಲಿಗೆ ಬರ್ತಾರೆ. ದೇವೇಗೌಡರು ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹಳ ಜನ ಹಿರಿಯಕರಿಗೆ ಎಲ್ಲವನ್ನ ಇತಿಹಾಸ ಸಂಪೂರ್ಣ ಅದರ ಬಗ್ಗೆ ಅರಿವಿದೆ, ಅದನ್ನು ಎಳೆ ಎಳೆಯಾಗಿ ಕೂಡ ಬಿಚ್ಚಿಟ್ಟಿದ್ದಾರೆ. ಹನುಮಂತಣ್ಣವರು ಕೂಡ, ಆಲ್ಕೋಳ್ ಹನುಮಂತಪ್ಪ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ದೇವದುರ್ಗ ಏಷ್ಯಾದಲ್ಲೇ ಅತಿ ಹಿಂದೆ ಉಳಿದಂಥ ಒಂದು ತಾಲೂಕಾಗಿತ್ತು ಅಭಿವೃದ್ಧಿಯಲ್ಲಿ. ಸಂಪೂರ್ಣವಾಗಿ ಬರಡು ಭೂಮಿ ಇದ್ದಂಥ ದೇವದುರ್ಗ ತಾಲೂಕು. ನಾಡಗೌಡರು ಸಾಹೇಬರು ಹೇಳಿದ್ರು, 20 ವರ್ಷದಿಂದ ದೇವದುರ್ಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಯುವಕರು ಗೂಳೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ತಾಲೂಕುಗಳಿಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತಾಲೂಕಿನಲ್ಲಿ ನಮಗೆ ಯಾವುದೇ ರೀತಿ ಬದುಕನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಿವರೆಗೂ ಆಗಿಲ್ಲ. ಒಂದು ತೊಟ್ಟು ನೀರು ಕೂಡ ಇಲ್ಲ. ಇಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಒಳಗಡೆ ಆತಂಕದಿಂದ ಬಹಳ ಜನ ಗೂಳೆ ಹೋಗ್ತಾ ಇದ್ರು. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣ ಬಲದಂಡ ಯೋಜನೆ ಮೂಲಕ ನಾರಾಯಣಪುರ ಕಾಲುವೆಯಿಂದ ಆ ಭಾಗದ ಜನತೆಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಆ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಕರೀತಾರೆ. ಆಗ ದೇವೇಗೌಡರು ಸಾಹೇಬರು ಒಂದು ಮಾತನ್ನ ಹೇಳ್ತಾರೆ, ನಾನಿಲ್ಲಿ ಬಂದಿರತಕ್ಕಂಥದ್ದು ನನ್ನ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕಲ್ಲ. ನೀವೆಲ್ಲ ಪುಣ್ಯಾತ್ಮರು ಇವತ್ತಿಗೂ ಕೂಡ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತೀರಿ. ನಿಮ್ಮನ್ನೆಲ್ಲ ಕಾಣಲಿಕ್ಕೆ, ಕಣ್ ತುಂಬಿಸ್ಕೊಳ್ಳಿಕ್ಕೆ ನಿಮ್ಮಂಥ ಪುಣ್ಯಾತ್ಮರನ್ನ ನಾನಿಲ್ಲಿ ಇವತ್ತು ಬಂದಿದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮಟ್ಟಿಯನ್ನ ಎತ್ತರಕ್ಕೆ ಕಟ್ಟತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ. ಹಾಗನ್ ಮಾತ್ರಕ್ಕೆ ಇವತ್ತಿಗೆ ಶಾಶ್ವತವಾಗಿ ಜಿಲ್ಲೆಯ ಜನತೆಗೆ ನೀರಾವರಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಸಿದ್ಧ ಇಲ್ಲ. ಇವತ್ತಿಗೂ ಕೂಡ ನೀರಾವರಿ ಇನ್ನೂ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥದ್ದು, ನೀರಾವರಿ ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣಗೊಳಿಸಬೇಕು ಅಂದರೆ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ NDA ಸರ್ಕಾರ ನಿಮ್ಮ ಮುಂದೆ ಬರಬೇಕಾಗ್ತದೆ. ಇವತ್ತು ನಾನು ಕೇವಲ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೋಸ್ಕರ ಇಲ್ಲಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ಹಲವಾರು ಜಿಲ್ಲೆಗಳಿಗೆ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಇವತ್ತು ನೀವೇನು ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ ನೀವು ಪ್ರತಿನಿತ್ಯ ನಿಮ್ಮ ಜೀವನದ ಬದುಕಿನ ಉದ್ದಗಲಕ್ಕೂ ಎದುರಿಸ್ತಾ ಇದ್ದೀರಿ. ಇವೆಲ್ಲವನ್ನ ಇವತ್ತು ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಇವೆಲ್ಲವನ್ನ ನಾನು ಕೂಡ ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಮುಂದೊಂದು ದಿನ ರಾಜ್ಯದ ಜನತೆ ತಾವುಗಳು ಸೇರಿದಂತೆ ಜನತಾದಳ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಸರ್ಕಾರಗಳು ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಬಂದು ಚುನಾವಣೆಯಲ್ಲಿ ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿ ಕೊಡ್ತೇವೆ, ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ದನ್ನ ಸುಳ್ಳನ್ನು ಹೇಳಿ, ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಎದುರಿಸ್ತೇವೆ.
ಆ ಚುನಾವಣೆಯಲ್ಲಿ ಆ ತಾತ್ಕಾಲಿಕವಾಗಿ ನೀವು ಜನಗಳಿಗೆ ದಾರಿಯನ್ನ ತಪ್ಪಿಸಿ ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನೀವು ಸುಳ್ಳಿನ ಭರವಸೆಗಳನ್ನ ಕಂತುಗಳನ್ನ ಏನು ಕಟ್ಟಿ ಬರ್ತೀರಿ. ತದನಂತರ ಪಾಪ ಜನ ಅಮಾಯಕರು ಏನು ಮಾಡ್ತಾರೆ? 5 ವರ್ಷ ನೀವು ಮತ ಹಾಕಿಬಿಟ್ಟಿರ್ತೀರಿ, ಸರ್ಕಾರ ರಚನೆ ಆಗೋಗಿರ್ತದೆ. ಏನು ಮಾಡ್ಲಿಕ್ಕೆ ಆಗ್ತದೆ 5 ವರ್ಷ? ನೀವು ಅವ್ರನ್ನ ತಿರಸ್ಕಾರ ಮಾಡ್ಲಿಕ್ಕೆ ಮತ್ತಿನ್ನು 5 ವರ್ಷ ಕಾಯಬೇಕು. ಅಂಥ ಸರ್ಕಾರಗಳು ನಮಗೆ ಬೇಕಾ? ನಮಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ರಚನೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಅಕ್ಕಪಕ್ಕ ಜಿಲ್ಲೆಯ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಅವರ ಬಿಡುವಿಲ್ದಿರ ಸಮಯವನ್ನು ಇವತ್ತು ಪಕ್ಷದ ಕಷ್ಟ ಕಾಲದಲ್ಲಿ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಮಯ ಹತ್ತತ್ರ 10 ಗಂಟೆ ಆಗ್ತಾ ಇದೆಯಣ್ಣ. ನಾನು ಇನ್ನೂ ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಏಕೆಂದರೆ ಇವತ್ತು ನಾನೇನು ಬಂದಿದ್ದೇನೆ ಇದು ಯಾವುದೇ ಚುನಾವಣೆಯ ದೃಷ್ಟಿಯಿಂದ ಬಂದಿರತಕ್ಕಂಥದ್ದಲ್ಲ. ಯಾವುದೇ MLA ಚುನಾವಣೆ ಇನ್ನೂ 3 ವರ್ಷ ಬಾಕಿ ಇದೆ. ಇವತ್ತು ನಾನು ಇಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಾತು ಹೇಳ್ತೇನೆ. ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರು ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತದೆ. ರಾಜಕೀಯದ ಬೇರು ಗ್ರಾಮ ಪಂಚಾಯಿತಿ. ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನೀವೆಲ್ಲ ಎಷ್ಟು ಸಕ್ರಿಯವಾಗಿ ಜನರ ಒಡನಾಟದಲ್ಲಿ ಇರ್ತೀರೋ ಇವೆಲ್ಲವನ್ನ ಗಮನಿಸಿ ತಾಲೂಕಿನ ಶಾಸಕರಿರಲಿ, ಅಭ್ಯರ್ಥಿಗಳಿರಲಿ, ಮಾಜಿ ಶಾಸಕರಿರಲಿ, ಅವ್ರು ಯಾವ ರೀತಿ ನಮಗೆ ನಿಮ್ಮ ಪರವಾಗಿ ಟಿಕೆಟನ್ನು ಕೊಡ್ತಕ್ಕಂಥದ್ದಕ್ಕೆ ಮುಂದಿನ ZPTP ಚುನಾವಣೆಯಲ್ಲೂ ಡೈರೆಕ್ಷನ್ಸ್ ಕೊಡ್ತಾರೋ, ಮುಂದೆ ಇನ್ನೂ ಹಲವಾರು ಸಭೆಗಳಿಗೆ ನಾನು ಬರಲಿಕ್ಕಿದೆ. ಇದು ಮೊದಲನೇ ಸಭೆ ನಾನು ಬಂದಿದ್ದೇನೆ. ಇನ್ನು 3 ವರ್ಷದಲ್ಲಿ ಹಲವಾರು ಸಭೆಗಳು ನಿಮ್ಮ ಜೊತೆಯಲ್ಲಿ ಮಾಡ್ತೇನೆ. ಒಂದು ಸಣ್ಣ ಬದಲಾವಣೆಯನ್ನು ಮಾಡೋಣ. ಈಗೇನು ಕಾಲ ಭಾಳ ಮುಂದುವರೆದು ಬಿಟ್ಟಿದೆ. ಸರ್ವೆ ರಿಪೋರ್ಟನ್ನು ಮಾಡ್ತೇವೆ. ಯಾರು ನಿಮ್ಮ ZP ವ್ಯಾಪ್ತಿಯಲ್ಲಿ, TP ವ್ಯಾಪ್ತಿಯಲ್ಲಿ, ನಿಮ್ಮ ವ್ಯಾಪ್ತಿಗಳಲ್ಲಿ ಇವತ್ತಿಂದ ಸಕ್ರಿಯರಾಗಿ ಹೆಜ್ಜೆ ಹಾಕಿ ಜನರ ವಿಶ್ವಾಸವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಿರೋ ಆ ಒಂದು ಸರ್ವೆ ರಿಪೋರ್ಟನ್ನು ಇಟ್ಕೊಂಡು ನಮ್ಮ ಅಭ್ಯರ್ಥಿಗಳ ಜೊತೆನೂ ನಾವು ಕೂತ್ಕೋತೇವೆ, ಅವ್ರ ಜೊತೆನೂ ಕೂರ್ತೇವೆ, ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆನೂ ಕೂತ್ ಚರ್ಚೆ ಮಾಡ್ತೇವೆ. ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ಟಿಕೆಟನ್ನು ಘೋಷಣೆ ಮಾಡ್ತೇವೆ ತೀರ್ಮಾನ ತಗೊಂಡು. ದಯವಿಟ್ಟು ಮುಂದೆ ಬನ್ನಿ, ಪಕ್ಷ ಕಟ್ಟೋಣ. ಇರ್ತವೆ ಏಳು ಬೀಳುಗಳ ರಾಜಕಾರಣದಲ್ಲಿ, ಹೆದರಬೇಕಾಗಿಲ್ಲ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಎಲ್ಲರಿಗೂ ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಸೋತು ಬಿಟ್ಟಿದ್ದೀವಿ ಅಂತ ನಾವು ಇಟ್ಟ ಕಾಲನ್ನು ವಾಪಸ್ ಹಿಂದಿಟ್ರೆ ಅದಕ್ಕಿಂತ ದೊಡ್ಡ ಸೋಲು ಜೀವನದಲ್ಲಿ ಮತ್ತೊಂದಾಗಿರ್ಲಿಕ್ಕಿಲ್ಲ. ಹಾಗಾಗಿ ಸೋತಿದ್ದೀವಿ ಅಂತ ಎದುರ್ಕೊಂಡು ಮನೇಲಿ ಕೂತ್ಕೊಳ್ಳೋದು ಬೇಡ. ಬನ್ನಿ ಛಲದಿಂದ ಹೋರಾಟ ಮಾಡೋಣ. ಬನ್ನಿ ಸಮಾಜವನ್ನು ಕಟ್ಟೋಣ. ಕ್ರಾಂತಿಕರವಾದಂಥ ಬದಲಾವಣೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ನಿಮ್ಮಲ್ಲಿ ಇಟ್ಕೊಳ್ಬೇಕಾಗ್ತದೆ. ವಿಶೇಷವಾಗಿ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಜಕಾರಣ ಕೇವಲ ಅಧಿಕಾರದ ಆಪಾಪಿಗೋಸ್ಕರ ಮಾಡ್ತಕ್ಕಂಥದ್ದು ಬೇಡ. ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಎಲ್ಲ ಸಾಮರ್ಥ್ಯ ಇವತ್ತು ಯುವ ಪೀಳಿಗೆಗಿದೆ. ಅದನ್ನು ಬೇರೆ ಕಡೆ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಬನ್ನಿ, ಜನತಾದಳ ಪಕ್ಷಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ. ನೀವು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಇದು. ನೀವು ಹರಿಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ. ಅಕ್ಕಪಕ್ಕ ರಾಜ್ಯಗಳಲ್ಲಿ ನಾವು ತಿರುಗಿ ನೋಡಿದಾಗ ಅನೇಕ ಪ್ರಾದೇಶಿಕ ಪಕ್ಷಗಳು ಸಂಪೂರ್ಣ ಬಹುಮತದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು
ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಬಗ್ಗೆ ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತನಾಡ್ಬೇಕಾರೆ, ಯಾಕೆಂದ್ರೆ ಸುಮಾರು ವಿಚಾರ ಅವ್ರು ಮಾತಾಡ್ಬಿಟ್ಟಿದ್ದಾರೆ, ನನ್ನ ಮಾತಾಡಕ್ಕೆ ಹೋಗಲ್ಲ. ಎಷ್ಟು ದೂರದೃಷ್ಟಿಯನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಟ್ಟಿದ್ರು ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ. ನೀರಾವರಿ ಏನು ಸಂಪೂರ್ಣವಾಗಿ ಇಡೀ ರಾಷ್ಟ್ರದಲ್ಲಿ ನೆನೆಗುದ್ದಿಗೆ ಬಿದ್ದಿತ್ತು. ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಅಂತ ಒಂದು ಪಾಲಿಸಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದ್ರ ಮೂಲಕ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ 17,000 ಕೋಟಿಗಿಂತ ಹೆಚ್ಚು ಅನುದಾನ ನೀರಾವರಿಯ ಯೋಜನೆಗಳ ವಿಚಾರವಾಗಿ ಬರ್ತಾನೆ ಇದೆ, ಶಾಶ್ವತವಾಗಿ ಬರುತ್ತೆ ಪ್ರತಿ ವರ್ಷ. ಈ ರೀತಿ ಅನೇಕ ಕಾರ್ಯಕ್ರಮಗಳು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥದ್ದು. ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿರಿಯಕರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, 2004ರಿಂದ ಇವತ್ತವರೆಗೂ ನೀವು ಇತಿಹಾಸವನ್ನು ಸ್ಮರಿಸ್ಕೊಳ್ತಕ್ಕಂಥದ್ದಾದ್ರೆ 50ಕ್ಕೂ ಹೆಚ್ಚು ಜನ ಇಲ್ಲಿಂದ ಟಿಕೆಟ್ ಅನ್ನ ಪಡೆದು ಶಾಸಕರಾಗಿ, ಮಂತ್ರಿಗಳಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇವತ್ತು ಆಯಾ ಸಂದರ್ಭಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಈ ಪಕ್ಷ ಇಷ್ಟು ಗಟ್ಟಿಯಾಗಿ ನೆಲೆ ಊರಿದೆ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಾರ್ಯಕರ್ತರು ಅಂತ ಗಟ್ಟಿ ಬೀಜಗಳನ್ನ ನೀವು ಬಿತ್ತಿದ್ದೀರಿ. ಇವತ್ತು ನಮ್ಮ ರಾಜ್ಯದಲ್ಲಿ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಹಿರಿಯ ನಾಯಕರುಗಳು ಹೇಳ್ತಾ ಇದ್ರು. ಯಾರು ಧೃತಿಗೆಡಬೇಕಾಗಿಲ್ಲ. ನಾವು ಪಕ್ಷಕ್ಕೆ 100ಕ್ಕೆ 100 ಭವಿಷ್ಯ ಇದೆ, 100ಕ್ಕೆ 100 ಭವಿಷ್ಯ ಇದೆ. ಆದರೆ ಎಲ್ಲ ನಿಮ್ಮ ಕೈಯಲ್ಲಿದೆ. ಹೋರಾಟ ಅಂತಕ್ಕಂಥದ್ನ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಕೈಗೆತ್ಕೊಂಡ್ರೆ ಆಗೋದಿಲ್ಲ. ಈ 3 ವರ್ಷಗಳ ಕಾಲ ನಿರಂತರವಾಗಿ ರಾಜ್ಯದ ಜನತೆಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ. ಪ್ರತಿನಿತ್ಯ ಸಮಸ್ಯೆಗಳನ್ನ ನೋಡ್ತಾ ಇದ್ದಾರೆ ಜನ. ಈ ಸರ್ಕಾರದಲ್ಲಿ, ಭ್ರಷ್ಟ ಸರ್ಕಾರದಲ್ಲಿ ಅವರ ವೈಫಲ್ಯತೆಗಳು, ಅವರ ದುರಾಡಳಿತ ಎದ್ದು ಕಾಣ್ತಾ ಇದೆ. ಇವೆಲ್ಲದಕ್ಕೂ ರಾಜ್ಯದ ಜನತೆನೂ ಕೂಡ ಉತ್ತರ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಈಗಾಗಲೇ ತಗೊಂಡಿದ್ದಾರೆ. ಮನಸ್ಸುಗಳಲ್ಲಿ ಸಮಯಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಆದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಒಂದು ತೀರ್ಮಾನ ಮಾಡಬೇಕು. ಎರಡೂ ರಾಷ್ಟ್ರೀಯ ಪಕ್ಷಗಳಿಗಿಂತ ಒಂದು ಹೆಜ್ಜೆ ಮೇಲೋಗಿ ಹೆಚ್ಚಿನ ಶಾಸಕರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡಬೇಕಾಗಿದೆ. ಈ ಬಾರಿ ನಾವು ಅಲಯನ್ಸ್ ಅಲ್ಲಿ ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ, 19 ಜನ ಸಂಸದರು ಗೆದ್ರು. 19 ಜನ ಸಂಸದರು ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, 151 ವಿಧಾನಸಭಾ ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಲೀಡನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಒಂದು ಕಾಲು ವರ್ಷದಿಂದ ನಡೆದಂಥ ಸಂಸತ್ ಚುನಾವಣೆಯಲ್ಲೇ ಮುಂದಿನ ವಿಧಾನಸಭೆಯ ದಿಕ್ಸೂಚಿಯನ್ನ ರಾಜ್ಯದ ಜನತೆ ತೋರಿಸಿದ್ದಾರೆ. 100ಕ್ಕೆ 100 ನಮಗೆ ಸಂಪೂರ್ಣ ವಿಶ್ವಾಸ ಇದೆ. 224 ಕ್ಷೇತ್ರದಲ್ಲಿ 150 ಅಲ್ಲ 180ವರೆಗೂ ಜನತಾದಳ ಮತ್ತೆ ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಹೊಂದತಕ್ಕಂಥ ದಿನ ಬಹಳ ದೂರ ಇಲ್ಲ. ಇವತ್ತು ಬಹಳ ತಾಳ್ಮೆಯಿಂದ ನಮ್ಮನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿರ್ತಕ್ಕಂಥ ದೇವರಿಪಿರಗಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಜನತಾದಳ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಎಲ್ಲ ನನ್ನ ಆತ್ಮೀಯ ಜನತೆಗೆ ಮತ್ತು ರಾಜಣ್ಣ ಅವರಿಗೆ, ವಿಶೇಷವಾಗಿ ರಾಜಣ್ಣ ಅವರು ಇವತ್ತು ಬುಲೆಟ್ನಲ್ಲಿ ನಮ್ಮನ್ನ ಕರ್ಕೊಂಡು ಇಡೀ ತಾಲೂಕೆಲ್ಲ ಸೂಚಿಸಿದ್ದಾರೆ. ಇಷ್ಟು ತಡವಾದರೂ ಕೂಡ ನೀವೆಲ್ಲರೂ ತಾಳ್ಮೆಯಿಂದ, ಪ್ರೀತಿಯಿಂದ ನಮಗೆ ಸ್ವಾಗತ ಕೋರಿದ್ದೀರಿ. ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ, ರಾಜಣ್ಣ ಅವರ ನೇತೃತ್ವದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಕಾಣಬೇಕಾಗಿದೆ. ಭಾಳ ಜನ ಭಾಳಷ್ಟು ಅವರ ಅಭಿಮಾನಿಗಳು ಬೇಡಿಕೆಯನ್ನು ಇಟ್ಟಿದ್ದಾರೆ. ರಾಜಣ್ಣ ಅವ್ರನ್ನ ಮತ್ತಷ್ಟು ರಾಜಕೀಯದಲ್ಲಿ ಉನ್ನತವಾದಂಥ ಸ್ಥಾನದಲ್ಲಿ ನಾವು ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದನ್ನ 100ಕ್ಕೆ 100 ಆ ದಿನ ಭಾಳ ದೂರ ಇಲ್ಲ. ನಾವು ನೀವೆಲ್ಲರೂ ಸೇರಿ ಜಿಲ್ಲೆಯ ಹಾಗೂ ತಾಲೂಕಿನ ಸಮಗ್ರ ಅಭಿವೃದ್ಧಿಯ ಪರವಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಕೊನೆಯದಾಗಿ ಮತ್ತೊಮ್ಮೆ ಸದಸ್ಯತ್ವ ನೋಂದಣಿಯ ಈ ಮೆಂಬರ್ಶಿಪ್ ಡ್ರೈವ್ನ ಪ್ರಕ್ರಿಯೆ ಇವತ್ತು ಈ ನಂಬರ್ ಏನೋ ಒಂದು ಮಿಸ್ಡ್ ಕಾಲ್ ಕೊಡುವ ಮೂಲಕ ಇವತ್ತು ತಾವೆಲ್ಲರೂ ಕೂಡ
ಮಧ್ಯಾಹ್ನ 3 ಗಂಟೆ ವೇಳೆ ಬೆಂಗಳೂರಿನಿಂದ ದೇವರಿಪಿರಿಗೆಗೆ ಬಂದು ತಲುಪಿ ಈ ಭಾಗದ ಜನಪ್ರಿಯ ಶಾಸಕರು, ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹಿರಿಯಕರು, ನಿಮ್ಮೆಲ್ಲರ ಹೃದಯವನ್ನು ಗೆದ್ದಿರ್ತಕ್ಕಂಥ ರಾಜುಗೌಡರು ಸಾಹೇಬರು ಈಗ ತಾನೇ ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಮತ್ತೊಬ್ಬರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಸಚಿವರು ವೆಂಕಟರಾವ್ ನಾಡಗೌಡರು ಸಾಹೇಬರು ಕೂಡ ಮಾತನಾಡಿದ್ದಾರೆ. ಮತ್ತೊಬ್ಬರು ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಹಿರಿಯ ಸಹೋದರಿ ಸಮಾನರಾಗಿರ್ತಕ್ಕಂಥ ಕರಿಯಮ್ಮನವರು ಕೂಡ ಮಾತನಾಡಿದ್ದಾರೆ. ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡರು ಕೂಡ ಜನರೊಂದಿಗೆ ಜನತಾದಳ